ನಗರದ ಆರ್ಸಿ ರಸ್ತೆ ಬಳಿ ಇರುವ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ನವೆಂಬರ್ 14ರ ಗುರುವಾರದಂದು ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿಯಲ್ಲಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ರಾಸಾಯನಿಕ ಶಾಸ್ತ್ರ ಉಪನ್ಯಾಸಕ ಎಚ್.ಕೆ. ರಾಹುಲ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಹಾಸನ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಹಾಸನ ನಗರಸಭೆಯ ಅನುಮತಿ ಹಾಗೂ ಸಹಭಾಗಿತ್ವದಲ್ಲಿ ನಮ್ಮ ಸಂಸ್ಥೆಯಾದ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಹಾಸನದ ಮಕ್ಕಳನ್ನು ಅಂತಹ ವ್ಯಸನಗಳಿಂದ ಮುಕ್ತರಾಗಲು ಜಾಗೃತಿಯ ಅಭಿಯಾನ ಅತ್ಯವಶ್ಯಕವಾಗಿದೆ. ಕರ್ನಾಟಕ ರಾಜ್ಯ ಸರ್ಕಾರದ ಕಾರ್ಯಕ್ರಮವಾದ ರಾಷ್ಟ್ರೀಯ ಟೆಲಿ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ಅತ್ಯಂತ ತೀಕ್ಷ್ಣವಾಗಿ ಇಂತಹ ಸಮಸ್ಯೆಗಳಿಗೆ ಉತ್ತರಿಸುವಲ್ಲಿ ಮಾರ್ಗಸೂಚಿಯಾಗಿದೆ. ಮಾನಸಿಕ ಖಿನ್ನತೆ, ಆತ್ಮಹತ್ಯೆ ಆಲೋಚನೆ ಹಾಗೂ ಒತ್ತಡದಿಂದ ಮಾದಕ ವಸ್ತು ವ್ಯಸನದ ಸಮಸ್ಯೆ ಇದ್ದಲ್ಲಿ ಉಚಿತ ಆರೋಗ್ಯ ಸಹಾಯವಾಣಿ ಟೆಲಿಮಾನಸ್ ನಂಬರ್ 18816ಗೆ ಕರೆ ಮಾಡಿ ಹಾಗೂ ತಂಬಾಕು, ಮದ್ಯ ಹಾಗೂ ಮಾದಕ ವಸ್ತುಗಳಿಂದ ದೂರವಿರುವ ಚಿತ್ರವನ್ನು ಸೇರಿಸಿ ನಾಮಫಲಕವನ್ನು ನಿರ್ಮಿಸಲಾಗಿದೆ ಎಂದರು. ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ಸಹಭಾಗಿತ್ವದಲ್ಲಿ ಶಾಲೆಯ ಹೊರ ಆವರಣದಲ್ಲಿ ಸೂಚಿಸಿದ ನಾಮಫಲವನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ನಾಮಫಲಕದ ಸ್ಥಾಪನೆಯ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಭಿಯಾನದ ಕುರಿತು ಜಾಗೃತಿ ಮೂಡಿಸಲು ಅದನ್ನು ಉದ್ದೇಶಿಸಿ ಆರೋಗ್ಯ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ವೈದ್ಯರು ಹಾಗೂ ಸಿಬ್ಬಂದಿ ವೃಂದದವರು ವಿದ್ಯಾರ್ಥಿಗಳೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ ಎಂದು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ನ್ಯೂಯಾರ್ಕ್ ಕ್ಯಾನ್ಸರ್ ಸಂಶೋಧಕ ಡಾಕ್ಟರ್ ಎನ್ ಸತ್ಯನ್, ಜೀವಶಾಸ್ತ್ರ ಉಪನ್ಯಾಸಕರು ಟಿ.ಎ. ಸುನೀಲ್ ಇತರರು ಹಾಜರಿದ್ದರು. ನನ್ನ ಹೆಸರು ಬಂದ್ಬಿಟ್ಟು ರಾಹುಲ್ ಎಚ್.ಕೆ. ನಾನು ರಾಸಾಯನಿಕ ಶಾಸ್ತ್ರ ಉಪನ್ಯಾಸಕನಾಗಿದ್ದೇನೆ, ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು. ಮತ್ತು ಮೈಸೂರು ಯೂನಿವರ್ಸಿಟಿಯಲ್ಲಿ ರಿಸರ್ಚ್ ಸ್ಕಾಲರ್ ಆಗಿ ವರ್ಕ್ ಮಾಡ್ತೀನಿ, PhD ಡ್ರಗ್ ಮತ್ತು ಎಂಜೈಮ್ಸ್ ಮೇಲೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಸೊ ಮತ್ತು ನನ್ನ ಎಡಭಾಗದಲ್ಲಿ ಕೂತಿರೋ ಅಂಥವ್ರು ಡಾಕ್ಟರ್ ಎನ್ ಸತ್ಯನ್ ಅಂತ ಅಂದ್ಬಿಟ್ಟು ಇಡೀ ವಿಶ್ವದಲ್ಲೇ ಪ್ರಸಿದ್ಧ MSKCC ಹಾಸ್ಪಿಟಲ್ ಅಂದ್ಬಿಟ್ಟು ಇದು ನ್ಯೂಯಾರ್ಕಲ್ಲಿದೆ, US ಅಲ್ಲಿ. ಕ್ಯಾನ್ಸರ್ ಮೇಲೆ ಸುಮಾರು 20 ವರ್ಷ ಕಾಲ ರಿಸರ್ಚ್ ಸ್ಕಾಲರ್ ಆಗಿ ವರ್ಕ್ ಮಾಡಿದ್ದಾರೆ. ಕ್ಯಾನ್ಸರ್ ಸೆಲ್ ಮತ್ತು ಅದರ ರೋಗಗಳ ನಿರೋಧಕ ಶಕ್ತಿಗಳ ಮೇಲೆ, ಅದಕ್ಕೆ ಡ್ರಗ್ ಆಗಿರ್ಬೋದು, ಔಷಧಿಕ ಮೆಡಿಸಿನ್ಸ್ ಕಂಡುಹಿಡಿಯೋದ್ರಲ್ಲಿ. ಸೊ ಅವರು ನಮ್ಮ ಕಾಲೇಜಿನ ಶೈಕ್ಷಣಿಕ ಸಲಹೆಗಾರರಾಗಿ ಕಾರ್ಯನಿರ್ವಹಿಸ್ತಾರೆ, ಪ್ರಸಿದ್ಧ ಸಾಲಿನಲ್ಲಿ. ಮತ್ತು ನಮ್ಮ ಬಲಭಾಗದಲ್ಲಿ ಕೂತಿರೋರು ಸುನೀಲ್ ಕುಮಾರ್ ಅಂತ ಅಂದ್ಬಿಟ್ಟು, ಸೊ ಇವರು ಜೀವಶಾಸ್ತ್ರ ಉಪನ್ಯಾಸಕರಾಗಿ ನಮ್ಮ ಕಾಲೇಜಿನಲ್ಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಟಾರ್ಗೆಟ್ PU ಕಾಲೇಜು ಕಳೆದ ವರ್ಷದಲ್ಲಿ ನಮ್ಮ ಪ್ರಾರಂಭಗೊಂಡಿವೆ. ಸೊ ಅದಾದ ನಂತರ ಪ್ರತಿ ವರ್ಷ ಏನಾರ ಒಂದು ಹಾಸನದಲ್ಲಿ ವಿಭಿನ್ನ ರೀತಿಯಲ್ಲಿ ಸೈನ್ಸ್ ರಿಲೇಟೆಡ್ ವಿಜ್ಞಾನ ಕುರಿತು ಒಂದು ಮಾಹಿತಿಗಳನ್ನ ಹಂಚಬೇಕು, ನಮ್ಮ ಮೇನ್ ಮೂಲ ಉದ್ದೇಶ ನಮ್ಮ ಮಕ್ಕಳಿಗೆ ಅನ್ನೋ ಉದ್ದೇಶದಲ್ಲಿ ಬಹುಶಃ ನಮಗೆ ತಿಳಿದ ಮಟ್ಟಿಗೆ ಪ್ರಥಮ ಬಾರಿಗೆ ಒಂದು ಸ್ಟೂಡೆಂಟ್ಸು ಸೈಂಟಿಸ್ಟ್ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ. ಸ್ಟೂಡೆಂಟ್ಸು ವಿಜ್ಞಾನಿ ಮತ್ತು ಮಕ್ಕಳ ಸಂವಾದ ಕಾರ್ಯಕ್ರಮ ಅಂತ. ಅದು ಕಳೆದ ವರ್ಷ ನವೆಂಬರ್ 10ನೇ ತಾರೀಕು ನಮ್ಮ ಆಲೂರಿನ AS ಕಿರಣ್ ಕುಮಾರ್ ಸರ್, ಪದ್ಮಶ್ರೀ, ಇಸ್ರೋ ಚೇರ್ಮನ್ ಆಗಿದ್ರು. ಸೊ ಹಾಗಾಗಿ ಅದೊಂದು ಒಳ್ಳೆಯ ಅವಕಾಶಗಳು. ಅದೇ ರೀತಿ ಈ ವರ್ಷ ಕೂಡ ನವೆಂಬರ್ ತಿಂಗಳಲ್ಲಿ ವ್ಯಸನ ಮುಕ್ತ ಹಾಸನ ಅಂತ ಒಂದು ಟ್ಯಾಗ್ ಲೈನ್ ಅಡಿಯಲ್ಲಿ ಅಂಡರ್ 18 ಮಕ್ಕಳು ಸ್ಕೂಲು ಮತ್ತು ಕಾಲೇಜಲ್ಲಿ, ಯಾಕೆಂದ್ರೆ ನಾವು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಒಂದು 10-12 ಇಯರ್ಸ್ ಇಂದ ಇದ್ದೀವಿ. ಸೊ ಹಾಗಾಗಿ ಸ್ಕೂಲ್ ಆದಮೇಲೆ ಮಕ್ಕಳಲ್ಲಿ ಯಾವ ರೀತಿ ಈ ವ್ಯಸನದಲ್ಲಿ ಉತ್ತೇಜಿತರಾಗಿ ಅಥವಾ ಯಾವ ಥರ ಒಂದು ಪ್ರಯೋಗಗಳು ಅಡ್ಡ ಪರಿಣಾಮ ಬೀಳ್ತೀವಿ ನಾವು ಪ್ರತಿದಿನ ಕಾಲೇಜ್ಗಳಲ್ಲಿ, ಸ್ಕೂಲ್ಸ್ಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಒಂದು ವಿಭಿನ್ನ ರೀತಿಯಲ್ಲಿ ಆ ಟ್ಯಾಗ್ ಲೈನ್ ಅಡಿಯಲ್ಲಿ ನಮ್ಮ ಜೊತೆ ನಗರಸಭೆ ಆಗಿರ್ಬೋದು, ಜೊತೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ DHO ಸರ್ ಆಗಿರ್ಬೋದು, ಸೊ ಅವರ ಸಮ್ಮಿಶ್ರ ಆಶಯದಲ್ಲಿ ಮಕ್ಕಳಲ್ಲಿ ಜಾಗೃತಿ ಮೂಡಿಸೋ ಕಾರ್ಯಕ್ರಮ, ಸುಮಾರು 1 ಗಂಟೆ ಕಾರ್ಯಕ್ರಮ. ಪ್ರಸಿದ್ಧ ಸ್ಕೂಲ್ಸ್ಗಳಾಗಿರ್ಬೋದು, ಗೌರ್ಮೆಂಟ್ ಶಾಲೆಸ್ಗಳಾಗಿರ್ಬೋದು, ಪ್ರೈವೇಟು ಮತ್ತು ಅನುದಾನಿತ ಕಾಲೇಜ್ಗಳಿಗೆ ಹೋಗಿ ಈ ವಿಚಾರವನ್ನು ಮುಟ್ಟಿ, ಅದೇ ರೀತಿ ಒಂದು ನಾಮಫಲಕವನ್ನು, ಏಕೆಂದ್ರೆ ರಾಷ್ಟ್ರೀಯ ಆರೋಗ್ಯ ಇಲಾಖೆಯಿಂದ ಒಂದು ನಾಮಫಲಕ ಬಂದಿದೆ, ಟೆಲಿ ಮಾನಸ್ ಅಂದ್ಬಿಟ್ಟು. ಸೊ ಯಾರು ಈ ವ್ಯಸನಕ್ಕೆ ಒಳಗಾಗಿರ್ತಾರೆ ಅವರು ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಾರೆ. ಹಾಗಾಗಿ ಆ ಒಂದು ಹೈಲೈಟ್ ಮಾಡ್ಕೊಂಡು ಥ್ರೂ ಸ್ಪಾನ್ಸರ್ಶಿಪ್ ನಾವು ಮಾಡ್ಕೊಂಡು
ಎಲ್ಲ ಮಕ್ಕಳಲ್ಲೂ ಮತ್ತೆ ಕಾಲೇಜು ಆವರಣಗಳಲ್ಲಿ ನಾಮಫಲಕ ಹಾಕುವ ಒಂದು ಮುಖಾಂತರ ಮತ್ತು ಸ್ಟೂಡೆಂಟ್ಸ್ಗಳಿಗೆ ಇದ್ರದ್ದು ಅಡ್ಡ ಪರಿಣಾಮಗಳು ಮುಂದಿನ ಎಜುಕೇಷನ್ಗಾಗಿರ್ಬೋದು ಅಥವಾ ಬೇರೆ ಯಾವ್ದಾರ ಆಕ್ಟಿವಿಟೀಸ್ಗಳಲ್ಲಿ ಯಾವ್ದಾರ ಯಾವ ರೀತಿ ಪರಿಣಾಮ ಬೀಳ್ಬೋದು ಅಂತ ಒಂದು ಹೇಳೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮ ನಾಳೆ ಹೇಗೂ ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ಮಕ್ಕಳ ದಿನಾಚರಣೆನ ಸೊ ಬೇರೆ ರೀತಿ ಯಾವುದೋ ಒಂದು ಕಲ್ಚರಲ್ ಇವೆಂಟು ಅಥವಾ ಬೇರೆ ರೀತಿ ಅಥವಾ ಯಾವ ರೀತಿ ಮಾಡೋದ್ರಿಂದ ಒಂದು ಮಕ್ಕಳಿಗೋಸ್ಕರ ಒಂದು ರೀತಿ ಮಾಡೋಣ ಅಂದ್ಬಿಟ್ಟು ನಗರದ ಗಂಧದಕೋಟೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ವಿಭಾಗದ ಮಕ್ಕಳಿಗೆ ನಾಳೆ ಒಂದು ಈ ಅಭಿಯಾನ ಶುರು ಮಾಡ್ತಿದ್ವಿ ಸರ್ಕಾರಿ ಶಾಲೆಯಿಂದ. ಸೊ ಇದಾದ ನಂತರ ಈ ತಿಂಗಳು ಪೂರ್ತಿ ನಗರದ ಯಾವುದ್ಯಾವ್ದು ಶಾಲೆಸ್ಗಳಿರ್ಬೋದು ಗೌರ್ಮೆಂಟ್ ಮತ್ತು ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತೀನಿ. ಸೊ ಪ್ರತಿ ವರ್ಷದಂತೆ ಈ ವರ್ಷ ಒಂದು ಈ ಥರ ಒಂದು ಥಾಟ್ ಇಟ್ಕೊಂಡು ಒಳ್ಳೆ ಉದ್ದೇಶ ಇಟ್ಕೊಂಡು ತಮಗೆಲ್ಲರಿಗೂ ತಿಳಿಸೋದಕ್ಕೆ ಬಂದಿದ್ದೀವಿ. ಸೊ ಇದರ ಮೂಲ ಉದ್ದೇಶ ಒಂದು ಎಲ್ಲರಿಗೂ ರೀಚ್ ಆಗಿ ಇದನ್ನ ಒಂದು ಅರಿವು ಮೂಡಿಸುವ ಜಾಥಾದಲ್ಲಿ ಎಲ್ಲರೂ ಭಾಗವಹಿಸಿ ನಮ್ಮ ಈ ಕಾರ್ಯಕ್ಕೆ ಸ್ವಲ್ಪ ಉತ್ತೇಜನ ನೀಡಿಸಿ. ಕಳೆದ ವರ್ಷ ಮಾಡಿದ್ವಿ, ಬಟ್ ಅನ್ಫಾರ್ಚುನೇಟ್ಲಿ ಅವತ್ತು ನಮಗೆ ಇಲ್ಲಿ ಪ್ರೆಸ್ ಮೀಟ್ ಮಾಡಿದಾಗ ಕಮ್ಮಿ ಬರೀ 5 ಜನ ಅವತ್ತೇನೋ ಆಸನಂಬ ಇದಾಗ್ತಿತ್ತು ವರ್ಕ್. ಸೊ ಹಾಗಾಗಿ ಅವತ್ತು ನಾವು ಮಾಡಿದ ಪ್ರೋಗ್ರಾಮ್ ಅಷ್ಟು ಯಶಸ್ವಿ ಆಗಕ್ಕೆ ಆಗಲಿಲ್ಲ. ಸೊ ಅದೇ ರೀತಿ ಈ ಸಲ ಒಂದು ಸ್ವಲ್ಪ ಆ ಥರ ಆಗಬಾರ್ದು ಅನ್ನೋದಕ್ಕೆ ಟೂ ಅರ್ಲಿಯಾಗಿ ಮಾತಾಡ್ಕೊಂಡು ಸರ್ ಹತ್ರನೂ ಸೆಲೆಕ್ಟ್ ಮಾಡಿದ್ರು. ಯಾಕೆಂದ್ರೆ ಇದೆಲ್ಲ ಎಲ್ಲಿ ನಡೆಯುತ್ತೆ ಅಂದ್ರೆ ನಾನು IISc ಇದ್ದೆ, ಸರ್ IIT ಮದ್ರಾಸಲ್ಲಿದ್ದರು. ಸೊ ಅಲ್ಲಿ ಸೈಂಟಿಸ್ಟ್ಗಳು ಬಂದು ಹೋಗ್ತಾರೆ, ಮಕ್ಕಳ ಹತ್ರ ಇಂಟ್ರಾಕ್ಟ್ ಮಾಡ್ತಾರೆ ಹೈಯರ್ ಎಜುಕೇಷನ್ಸ್ಗಳಲ್ಲಿ. ಬಟ್ ಇಲ್ಲಿ ನಮ್ಮ ಲೋಕಲ್ ಮಕ್ಕಳಿಗೆ ಆ ಥರ ಒಂದು ಆಪರ್ಚುನಿಟಿ ಸಿಗಲ್ಲ. ಸೊ ಅಂದ್ರೆ ಹಾಸನ ಸ್ವಲ್ಪ ಚಿಕ್ಕ ಸಿಟಿ ಇದಾರಲ್ಲ, ಸೊ ಆ ಉದ್ದೇಶದಲ್ಲಿ ಆ ಥರ ಒಂದು ಥಾಟ್ ಹಾಕೊಂಡು ಮಾಡ್ತೀವಿ. ಸೊ ಹಾಗಾಗಿ ನಿಮ್ಮೆಲ್ಲರ ಒಂದು ಸಹಕಾರ ಇರಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಕ್ಕೆ ಅಂತ ಹೇಳಿ ಅಭಿಪ್ರಾಯ ಮಾತುಗಳು.